ಕತಿಪ ಸಿದ್ಧಾರೂಢ, ನಾನು ಬರೀ ನಿಮಿತ್ತ. ಪೆನ್ ಬರಿತೈತಿ, ಪೆನ್ ಸ್ವಂತ ಬರಿತೈತೇನು? ಒಬ್ಬ ಹಿಡಿದು ಬರೆಸಿದಾಗ ಪೆನ್ ಬರಿತೈತಿ. ಗಂಟೆಯನ್ನು ಪಿಡಿದೋರ್ವ ಟಂಟೆಣಿಸಲು ನಾದ ಮುಂಟಲ್ಲದೆ ತಾನಾಗೆ ನುಡಿಯುವುದುಂಟೆ, ಶ್ರೀ ಗುರುವೇ ಕೃಪೆಯಾಗು. ಒಬ್ಬ ಹಿಡಿದು ಬಾರಿಸಿದ್ರೆ ಗಂಟೆ ಡಣ ಢಣ ಢಣ. ಇಲ್ಲಿ ಡಗ್ಗ ಬಡಿಯಕತ್ಯಾರ, ಡಗ್ಗ ತಾನೇ ಢಂಡನಂತ ತಿನ್ನೋದು, ಹಿಡಿದು ಬಾರಿಸಿದ್ರೆ ಡಗ್ಗ. ಹಂಗೆ ನಾವು ಸಹಿತ ಅವನ ಕೈಯಾಗಿಂದ ಒಂದು ಸಾಧನೆ ಹೊರತು ನನ್ನಿಂದ ಅನ್ನೋದನ್ನ ಬಿಟ್ಟು ಬಿಡಬೇಕು. ಸಿದ್ಧಾರೂಢಪ್ಪ ಒಲದ ಅಂದ್ರೆ ಯಾತಕ್ಕೂ ಬರಲಾರದ್ರ ಕಡೆಯಿಂದ ಬೇಕಾದ ಕೆಲಸ ಮಾಡಿಸ್ತಾನೆ. ಇಂಥ ಅನೇಕ ಪವಾಡ ಮಾಡ್ಯಾನ ಸಿದ್ಧಾರೂಢಪ್ಪ. ಈ ಘಟನದ್ದು ಒಂದು ಪ್ರಸಂಗ ಕೇಳ್ರಿ. ಅಜ್ಜಿಗೂ ವಯಸ್ಸಾಗಿತ್ತು, ಹಣ್ಣಾಗಿದ್ರು. ಇನ್ನು ಅಜ್ಜ ಎಷ್ಟು ದಿನ ಇರ್ತಾರೆ ನಮ್ಮ ನಡುವೆ ಗೊತ್ತಿಲ್ಲ. ಆದರೆ ಇರೋದ್ರೊಳಗನ ಅಜ್ಜಂದು ಒಂದು ಚಂದ ಮೂರ್ತಿ ತಯಾರಾಗಬೇಕು. ನೋಡಿದ್ರೆ ಸಾಕ್ಷಾತ್ ಅಜ್ಜ ಕುಂತಾನ ಅನ್ನಬೇಕು. ಅಂಥದ್ದು ಒಂದು ಅಜ್ಜ ಇದ್ದಾಗನ ತಯಾರಾಗಬೇಕು. ಯಾಕೆ? ಫೋಟೋ ನೋಡ್ಕೊಂಡು ಮಾಡಕ್ಕೆ ಹೋದ್ರೆ ಒಂದಿಟ್ಟು ಹೆಚ್ಚು ಕಮ್ಮಿ ಆಕೈತಿ. ಅವ್ರನ್ನೇ ಎದುರಿಗೆ ಕುಂದ್ರಿಸ್ಕೊಂಡು ಕೆತ್ತಿದ್ರೆ ಔರಂಗನ ಮೂರ್ತಿ ಬರ್ತದಂತ ಆಗಿನ ಹಿರಿಯರು ಕೂಡಿ ಇಟಲಿ ದೇಶದಿಂದ ಮಾರ್ಬಲ್ ತರಿಸಿದರು. ಯಾವ ದೇಶ? ಇಟಲಿ. ನಮ್ಮ ದೇಶದ ಮಾರ್ಬಲ್ ಅಂದ್ರೆ ಗೊತ್ತಾಕೈತಿ, ಬಿಳಿ ಕಲ್ಲು, ಅಮೃತ ಶಿಲಾ ಅಂತಾರದು ಕನ್ನಡದಾಗ. ನಮ್ಮ ದೇಶದ ಮಾರ್ಬಲ್ ಸ್ವಲ್ಪ ಬಿರ್ಸ್. ಇಟಲಿಯನ್ ಮಾರ್ಬಲ್ ಬೆಣ್ಣಿದ್ದಂಗೆ ಹೆಂಗೆ ಕೆತ್ತತೀರಿ ಹಂಗೆ ಆಕಾರಕ್ಕತಿ. ಎಂಥದ್ದು ನೋಡ್ರಿ, ಅವಾಗ ಬ್ರಿಟಿಷರ ಕಾಲದಾಗ ಹಡಗಿನಿಂದ ಇಟಾಲಿಯನ್ ಮಾರ್ಬಲ್ ತರಿಸಿದ್ರು ಹಿರಿಯರು. ಮಸ್ತ್ ಕಲ್ಲು ಬಂತು, ಅಜ್ಜನ ಮೂರ್ತಿ ಕೆತ್ತಬೇಕು. ಕಿಮ್ಮತ್ತಿನ ಕಲ್ಲು, ಅದ್ಭುತವಾದ ಶಿಲ್ಪಿ ಕರೆಸ್ಬೇಕು. ಲೋಕಲ್ ಮಂದಿ ಬೇಡ ಅಂತ ಹೇಳಿ ಮುಂಬೈ ಶಹರದೊಳಗೆ ಪ್ರಸಿದ್ಧನಾಗಿರುವಂಥ ಶಿಲ್ಪಿನ ಕರೆಸಿದರು. ಯಪ್ಪ, ಇದನ್ನು ಕೆತ್ತಾಕ ಎಷ್ಟು ದುಡ್ಡು ತಗೊಂತೆ? ಅವಂದು ಹವಾ ಬಾಳ್ರಿ. ಈಗ ಸದ್ಯ ನಮ್ಮ ಕರ್ನಾಟಕದಾಗ ಅರುಣ್ ಯೋಗಿರಾಜ್ ಅಂತ ಮೈಸೂರದವ್ರು ಅದಾರ್ರಿ. ಅಯೋಧ್ಯ ರಾಮನ ಮೂರ್ತಿ ಕೆತ್ತಿದವರು ನಮ್ಮ ಕರ್ನಾಟಕದ ಮೈಸೂರದವರು, ಅರುಣ್ ಯೋಗಿರಾಜ್. ಈಗ 7 ವರ್ಷದ ಹಿಂದೆ ಅರುಣ್ ಯೋಗಿರಾಜನ ಕಡೆಗೆ ನಾವು ಒಂದು ಮೂರ್ತಿ ಮಾಡಿಸಿದ್ವಿ. ನಮ್ಮ ಮಠದಾಗಿರುವಂಥ ಶಂಭುಲಿಂಗೇಶ್ವರನ ಮೂರ್ತಿ 1,40,000 ತಗೊಂಡಿದ್ದ. ಅದ ಭಾಳ ಆಗಿತ್ತು ನಮಗೆ, ಇಷ್ಟಕ್ಕಂದ ಅಂದಿದ್ವಿ. ಹೊಳ್ಳಿ ಮತ್ತೊಂದು ಮೂರ್ತಿ ಮಾಡಿಸೋದು ಬಂತ್ರಿ. ಮೊನ್ನೆ ಫೋನ್ ಹಚ್ಚಿದ್ವಿ ಅರುಣ್ ಯೋಗಿರಾಜಗ. ಹಿಂಗ್ರಿ ನಾವು ಜೋಡ್ ಕುರುಳಿ ಸ್ವಾಮಿಗಳು ಬ್ಯಾರೆದವ ಎಬ್ಸಿದ್ರಿ ಫೋನ. ಯಾಕ್ರಿ ಅವ್ರು ಕೂಡ ಮಾತಾಡ್ಬೇಕಿತ್ತು, ಫೋನ್ ಕೊಡ್ರಿ ಎಂದ್ವಿ ನಾವು. ಅವಂದ ಈಗ ಯಾಕೆ ಇಲ್ರಿ, ಇಲ್ಲೇ ಮೈಸೂರು ಸನೇಕ ಬಂದೇವ್ರಿ, ಒಂದು ಭೇಟಿ ಆಗ್ಬೇಕಾಗಿತ್ತು ಅವ್ರನ್ನ, ಅಪಾಯಿಂಟ್ಮೆಂಟ್ ತೊಗೊಂಡಿರಂತ ಕೇಳಿದವ. ನಾವು ನೀ ಸ್ವಾಮಿ ಆಗು MLA ಆಗು, ಮೊದಲು ಅಪಾಯಿಂಟ್ಮೆಂಟ್ ತೊಗೋಬೇಕಂದ್ರು. ನಾವು ಗಾಬರಿ ಅದು. ಈಗ 7 ವರ್ಷದ ಹಿಂದೆ ಸಾದಾ ಸೀದಾ ಮನುಷ್ಯ, ಈಗ ಅವನು ಭೇಟಿ ಆಗ್ಬೇಕಾದ್ರೆ ಅಪಾಯಿಂಟ್ಮೆಂಟ್. ನಾವು ಕೇಳಿದ್ವಿ, ಹಿಂಗೆ ಮೂರ್ತಿ ಮಾಡಿಸೋರದವ್ರಿ, ಎಷ್ಟು ತೊಗೊತಾರ್ರಿ? 2.5 ಫೂಟಿಂದು. ಅವ್ರು ಹೇಳಿದರು, ಈಗ 2.5 ಫೂಟಿನ ಮೂರ್ತಿ ಮಾಡಬೇಕಾದ್ರೆ 10 ಲಕ್ಷ ರೂಪಾಯಿ ಬೇಕು ರೀ ಅಂದ್ರು ಅವರು. ಯಾಕೆ? ಹವಾ ಇಡೀ ಭಾರತದಾಗ ನಂಬರ್ ಆಯ್ಕೆ ಆದವು. ಈಗ 6-7 ವರ್ಷದ ಹಿಂದೆ ಬರೀ 1,20,000 ಮಾಡಿಸಿದ್ವಿ. ಈಗ ಬೆಳ್ತಾನ 10 ಲಕ್ಷ ಬೇಕು. ಯಾಕೆ? ಅವನಂಗೆ ಮಾಡೋರು ಯಾರಿಲ್ಲ. ಅದು ಹವಾ ಇತ್ತವಾಗ. ಯಾಕೆ ಈ ಕತ್ತಿ ಹೇಳಿದ್ವಿ ಅಂದ್ರೆ, ಮುಂಬೈದ ಕಲಾವಿದಂದು ಅಂಥ ಹವಾ ಇತ್ತು, ದೇಶದಾಗ ಹೆಸರುವಾಸಿ. ಅವನಿಗೆ ಕೇಳಿದ್ರು, ಆಗಿನ ಕಾಲಕ್ಕೆ ಸಿದ್ಧಾರೂಢ ಮೂರ್ತಿ ಕೆತ್ತಾಕ 5,000 ರೂಪಾಯಿ ಕೇಳಿದ್ನಂತ್ರಿ ಅವ. ಈಗಿಂದ 5,000 ಅಲ್ಲ, ಅವಾಗ 5,000 ಅಂದ್ರೆ 50 ಲಕ್ಷ ಇದ್ದಂಗೆ. ಗಾಬರಿ ಆದರು. ಏಪ್ಪ, ಹಂಗೆ ಮಾಡಬೇಡ, ನಮ್ಮ ದೊಡ್ಡ ಸಂಸ್ಥಾನ ಮಟ್ಟ ಅಲ್ಲ. ಅದ್ರಾಗ ಒಂದಿಟ್ಟು ನೋಡಿ
ಸೇವಾ ಮಾಡ್ರಿಪ್ಪ, ನಿಮ್ಮದು ಒಂದಿಟ್ಟು ಮುಟ್ಲಿ, ಒಂದಿಟ್ಟು ಕಮ್ಮಿ ಮಾಡ್ರಿ ಅಂದ್ರೆ ಅವ ಶಟ್ಕೊಂಡು ಎದ್ದ ಬಿಟ್ಟ. ಏನ್ರಿ ನನ್ನ ಕಿಮ್ಮತ್ತು ನಿಮಗೆ ಗೊತ್ತೈತಿ ಅಲ್ಲ. ನೀವು ಇಲ್ಲಿ ಚೌಕಾಶಿ ಮಾಡೋಕೆ ಬರಬೇಡ್ರಿ. ನಂದು ಒಂದ ಮಾತಂದ, ಹಿರಿಯರು ವಿಚಾರ ಮಾಡಿದ್ರು ಸಿದ್ಧಾರೂಢರ ಕಡೆಗೆ ಹೋದ್ರಂದ್ರೆ ಸ್ವಲ್ಪ ಬಗ್ಗಬೋದಿವ ಅಂಥೇಳಿ ಬರ್ರಿ ಇಲ್ಲಿ ಒಂದಿಟ್ಟು ಅಜ್ಜರ ಕಡೆಗೆ ಹೋಗ, ಅಜ್ಜನ ಕಡೆಯಿಂದ ಹೇಳಿಸ್ಬೇಕಂತ ಹೋಗಿ ಹೇಳಿದರು. ಸ್ವತಃ ಸಿದ್ಧಾರೂಢ ಅಜ್ಜ ಹೇಳ್ತಾರೆ, ತಮ್ಮ ನಮ್ಮದು ಸಂಸ್ಥಾನ ಮಠ ಅಲ್ಲಪ್ಪ, ಪ್ರತಿದಿನ ಭಿಕ್ಷುಕ್ ಹೋಗ್ತಾರೆ ನಮ್ಮ ಮಠದಾಗ, ಕಂತಿ ಭಿಕ್ಷು ರೊಟ್ಟಿ ಬಂದಾಗ ನಮ್ಮ ಹೊಟ್ಟೆ ತುಂಬ್ತವಪ್ಪ, ಅಷ್ಟಾಕಂತ ತಗೋಬೇಡ, ಸೇವಾ ಮಾಡು. ಅವಂದ, ನಾ ಸೇವಾ ಮಾಡೋಕೆ ಬಂದಿಲ್ಲ ಸ್ವಾಮಿ, ನಂದು ಒಂದು ದಿನ ಟೈಮ್ ವೇಸ್ಟ್ ಆತು ನೋಡ್ರಿ, ನಾ ₹1 ಕಮ್ಮಿ ಮಾಡವಲ್ಲ, ಬೇಕಿದ್ರೆ ಮಾಡಿಸ್ಕೊಳ್ರಿ, ಬ್ಯಾಡಿದ್ರೆ ಬೇರೆದವ್ರು ನೋಡ್ಕೊಳ್ರಿ ಅಂತ ಸ್ವಾಮಿಗಳು ಎದುರಿಗೆ ದಿಮಾಕಲೆ ಮಾತಾಡ್ಬಿಟ್ಟು. ಯಾಕೆ ಸ್ವಕ್ ನಾನು ಮಾಡ್ತೀನಿ ಆ ಅಹಂಕಾರದಿಂದ ಮಾತಾಡಿ ಸಿದ್ಧಾರೂಢಜ್ಜ ಗೊತ್ತಾತು. ತಮ್ಮ ಇವನು ಬಸ್ ಖರ್ಚು ಕೊಟ್ಟು ಇವನು ಕಳಿಸಿಬಿಡ್ರಪ್ಪ, ಇವ್ ಬ್ಯಾಡ ಅಂದ್ರೆ ಸಿದ್ಧ. ಯಪ್ಪ ಬ್ಯಾಡ್ರಿ, ಇವ್ರು ಸಿಗೋದು ಕಠಿಣ್ರಿ, ನಾವು ಹ್ಯಾಂಗಾರ ಗುದ್ದಾಡಿ ಪಟ್ಟಿಗುಳೆ ಮಾಡ್ತೀವ್ರಿ ಅಪ್ಪ, ಬ್ಯಾಡ ಅನ್ಬೇಡ್ರಿ, ಇರ್ಲಿ ತಗೊಳ್ರಿ ಅಂತ ಹಿರಿಯಾರಂದ್ರು. ನಾನು ದುಡ್ಡಿನ ಸಲುವಾಗಿ ಬ್ಯಾಡ ಅನ್ನಕತ್ತಿಲ್ಲೋ, ಇವಾಗ ನಮ್ಮ ಮೂರ್ತಿ ಮಾಡಕ್ಕೆ ಬರೋದಿಲ್ಲ ಅಂದ್ರೆ ಸಿದ್ಧಾರೂಢರು. ಅವಂದ, ಏನ್ರಿ ನಿಮ್ಮ ಅಪ್ಪನಂಥದ್ದು ಮಾಡ್ತೀನಿ ಅಂದವ. ಸಿದ್ಧಾರೂಢಪ್ಪ ನಗತಾರ, ನಮ್ಮ ಅಪ್ಪನಂಥದ್ದು ಮಾಡ್ಬೋದು, ಖರೆ ನನ್ನಂಥದ್ದು ಮಾಡೋಕ್ಕೆ ಸಾಧ್ಯ ಇಲ್ಲ ಮಗನ ನಿನಗೆ. ಯಾಕಂದ್ರೆ ನಾನನ್ನು ಸೊಕ್ಕು ತುಂಬೈತಿ ನಿನಗೆ, ನಿನ್ನಂಥ ಸೊಕ್ಕಿನವ್ರ ಆಟ ಮಹಾತ್ಮರ ಮುಂದೆ ನಡೆಯೋದಿಲ್ಲ, ನಡೆದು ಬಿಡು ನೀನಂತ ಕಳಿಸಿಕೊಟ್ರು. ಮಂದಿ ಎಲ್ಲ ಚಿಂತೆ ಹತ್ತು, ಇನ್ನು ಹೆಂಗೆ ಮಾಡೋದಪ್ಪ, ಇಂಥ ಕಲಾವಿದ ಇನ್ಯಾರು. ಮರುದಿನ ಅಮಾವಾಶಿ ಗದ್ಲು ಭಾಳ, ಕಿಲೋಮೀಟ್ರ್ ಗಟ್ಟಲೆ ಪಾಳೆ ಹತ್ತಿತ್ತು. ಅಪ್ಪವ್ರಿಗೆ ಗಾಳಿ ಬಿಸ್ಕೊಂತ ಒಬ್ಬ ನಿಂತಿದ್ದು, ಎಲ್ಲ ಕಮಿಟಿ ಭಕ್ತರು ಅಲ್ಲೇ ನಿಂತಿದ್ರು. ಆ ವೇಳೆಕ್ಕೆ ಒಬ್ಬ ಹಳ್ಳಿಗಾಡಿನ ಬಡಗ್ಯ ಹರ್ಕು ಕೋಟ್ ಹಾಕೊಂಬಂದಿದ್ದವ, ನಮಸ್ಕಾರ ಮಾಡಿದ ಕೂಡಲೇ ಸಿದ್ಧಾರೂಢಪ್ಪರು, ಯಾರು ನೀನು? ಅಪ್ಪ ನಾನು ರೀ ಕಾಳಪುರಿ. ಯಾವ ಊರವ? ಅಪ್ಪ ನಾ ಮಿಶ್ರಿ ಕೊಟ್ಟೆ ಅವ್ರಿ. ಏನು ಮಾಡ್ತೀನಿ ನೀನು? ಅಪ್ಪ ನಾನು ಬಡಗೆ ಅದನ್ರಿ. ಬಡಗೆ ಅದಿ ಕೆತ್ತತಿ? ಹ್ಞೂ ರೀ ಅಪ್ಪ, ಕೆತ್ತನ್ರಿ. ಬಡಗೆ ಅಂದ್ರೆ ಮತ್ತೆ ಕೆತ್ತಾವ, ಕೆತ್ತತೇನ್ರಿ. ಹಂಗಾದ್ರೆ ಭಾಳ ಚಲೋ ಆತ ತಮ್ಮ, ನನಗೆ ಅನ್ನಿಸ್ತು ನೀನು ನೋಡಿದ ಕೂಡಲೇ ನಮ್ಮ ಮೂರ್ತಿ ಕೆತ್ತಾವ ನೀನ ಅಂತ ನನಗೆ ಅಂಥ ಪ್ರೇರಣೆ ಆಯ್ತು ತಮ್ಮ. ನಮ್ಮದು ಒಂದು ಮೂರ್ತಿ ಕೆತ್ತೋದೈತಿ, ಕೆತ್ತ ಏನಂದ ಅಂದರು ಸಿದ್ಧಾರೂಢರು. ಅವಾಗ ಮಗ್ಲಾಗ ನಿಂತು ಹಿರಿಯರು ಗಾಬರಿ ಆದರು. ಏನು ಮರಯ್ಯ, ಇಟಲಿ ದೇಶದಿಂದ ಕಲ್ಲು ತರಿಸೀವಿ, ಇದು ಯಾವುದು ಬಡಗ್ಯಾನ ಕೈಯಾಗ, ಏನು ಕಿಮ್ಮತ್ತು ಕಲ್ಲಿಂದು? ಅವಂದ, ಅಜ್ಜರೇ ನಾನು ಕಟ್ಗೆ ಕೆತ್ತೀನಿ ರೀ, ಕಲ್ಲು ಕೆತ್ತೋದಿಲ್ರಿ ಅಂದವ. ತಮ್ಮ ನಿನ್ನ ನೋಡಿದ್ರೆ ನನಗೆ ಅನಿಸಕತ್ತಿತ್ತು ನಮ್ಮ ಮೂರ್ತಿ ಕೆತ್ತವ ನೀನ. ಕಟ್ಟಿಗೆ ಆದರೂ ಕೆತ್ತದ, ಕಲ್ಲಾದರೂ ಕೆತ್ತದ, ಅದೇನು ದೊಡ್ಡ ಮಾತು, ನೀ ಕೆತ್ತತಿ. ಅಜ್ಜವ್ರೆ ನನ್ನ ಕರೆ ಹೇಳ್ತೀನಿ ರೀ, ಇದ್ದದ್ದು ಹೇಳ್ತೀನಿ. ನಾನು ಬರೀ ಕುಂಟಿ ಕುಡ ನೊಗ ಮನೆ ಜಂತಿ ಬಡಿಯೋದು ಇಂಥ ರಫ್ ಕೆಲಸ ಮಾಡ್ತೀನಿ ರೀ, ನನಗೆ ಸುಳ್ಳಿ ಕೆಲಸ ಸಹಿತ ಮಾಡೋಕೆ ಬರೋದಿಲ್ಲ ಅಜ್ಜ, ನಾನು ಕುಶಲಕರ್ಮಿ ಅಲ್ಲ, ಸಾದಾ ಬಡಿಗೆ ಅಂದವ. ಅಜ್ಜವ್ರಂದರು, ನೋಡೋ ನಾನು ಯಾರಿಗೂ ಇಟ್ಟು ಒತ್ತಾಯ ಮಾಡಿಲ್ಲ ಇಲ್ಲಿ ತನ, ನನ್ನ ಅಂಥ ಪ್ರೇರಣೆ ಆಗಕತ್ತೈತಿ. ನೀನ ನಮ್ಮ ಮೂರ್ತಿ ಕೆತ್ತಾವಂತ ನನಗೆ ಹೊಳ್ಳಿ ಬಳ್ಳಿ ಅನಿಸಕತ್ತೈತಿ, ನೀನ ಕೆತ್ತಬೇಕು ಕಾಳಪ್ಪ ಅಂತ ಅಜ್ಜೋರು 4ನೇ ಸರಿ ಹೇಳಿದಾಗ ಅವ ಉದ್ದಕ್ಕೆ ನಮಸ್ಕಾರ ಮಾಡಿದ. ಯಾಕಪ್ಪ? ನೋಡಜ್ಜ, ನೀ ಕೆತ್ತಂತ ಆಜ್ಞೆ ಮಾಡಿದಿ, ನಿನ್ನ ಮಾತು ಮೀರಾಕ ನನಗೆ ಬರೋದಿಲ್ಲ, ನಾ ಒಪ್ಕೊಂಡು ಉದ್ದಕ್ಕೆ ನಮಸ್ಕಾರ ಮಾಡಿದೆ ಅಂದ. ಸಿದ್ಧಾರೂಢರು ನಕ್ಕರು, ಉಳಿದವರಿಗೆ ಎದಿ ಡವ ಅನ್ನಕತ್ತು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇಟಲಿ ದೇಶದ ಕಲ್ಲು ತಂದು ಮಂಗನ ಕೈಯ ಮಾಣಿಕ್ಯ ಕೊಟ್ಟಂಗಾತಲ್ಪ. ಆವಾಗ ಅವಂತಾನ, ಯಪ್ಪ ನಾ ಕೆತ್ತತನಿ ಅಂದ್ರೆ ಇನ್ನೊಂದು ಮಾತು ಕೇಳಿ, ನಂದಿನ್ನೂ ಮಾತು ಮುಗುದಿಲ್ಲ, ಸ್ವಂತ ನಾ ಕೆತ್ತೋದಿಲ್ಲ ಅಜ್ಜ, ನೀನು ನನ್ನ ಮೈಯಾಗ ಹೊಕ್ಕೊಂಡು
ನಿನ್ನ ಮೂರ್ತಿ ಕೆತ್ತೋದಾದ್ರೆ ನಾ ಕೆತ್ತತೇನೆ, ಸ್ವಂತ ನನಗೆ ಕೆತ್ತೋದಾಗೋದಿಲ್ಲ ಅಂದವ. ಅವಾಗ ಸಿದ್ಧಾರೂಢರು ಸಿಂಹಾಸನದಿಂದ ಎದ್ದು ಹೋಗಿ ಆ ಕಾಳಪ್ಪನ ಬಿಗದ ಅಪ್ಪುಕೊಂಡು ಅವನು ಬೆನ್ನು ಚಪ್ಪರಿಸಿ ಹೇಳ್ತಾರೆ, ಕಾಳ್ಯ ನನಗೆ ಈ ಮಾತು ಬೇಕಾಗಿತ್ತು, ನಾ ಮಾಡ್ತೀನಿ ಅನ್ನೋ ಮಾತು ಬರಲಿಲ್ಲ ನಿನ್ನ ಮೈಯಾಗ. ನನ್ನ ಮೈಯಾಗ ನೀ ಹೊಕ್ಕ ನಿನ್ನ ಮೂರ್ತಿ ನೀ ಮಾಡಿಸ್ಕೊಂಡ್ರೆ ನಾ ಮಾಡ್ತೀನಿ ಅಜ್ಜ, ಸ್ವಂತ ನನಗೆ ಮಾಡೋ ತಾಕತ್ತಿಲ್ಲ. ಈ ಶಬ್ದ ನನಗೆ ಭಾಳ ಹಿಡಿಸ್ತು ನೋಡು. ನಾಳೆಯಿಂದ ಚಲೋ ಮಾಡಿಬಿಡು. ಅವಂದ, ಅಜ್ಜ